Hello everyone, welcome to Chanmadha classes. Let us see main question to atoms and molecules. Answer the following question. Question number 9. Define the law of conservation of mass. Law of conservation of mass ಅನ್ನ define ಮಾಡಕ್ಕೆ ಕೇಳ್ತಾ ಇದ್ದಾರೆ. Okay. Law of conservation of mass states that mass can neither be created nor be destroyed. Mass can neither be created or destroyed in a chemical reaction. ಒಂದು chemical reaction ಅಲ್ಲಿ mass ಅನ್ನ ನಾವು create ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, destroy ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. So, ಇಲ್ಲಿ ನೋಡಿ examples. CH4 reacts with oxygen, 2 moles of oxygen to give carbon dioxide and water, 2 moles of water. ಈಗ CH4 ಮಾಸ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡ್ರಿ. ಕಾರ್ಬನ್ ಮಾಸ್ 12, ಹೈಡ್ರೋಜನ್ 4 ಇದೆ, 4 ಇಂಟು 1, ಒಂದು ಹೈಡ್ರೋಜನ್ ಮಾಸ್ ಬಂದಿರುತ್ತೆ, therefore 4 ಅಲ್ವಾ, 16 ಗ್ರಾಮ್ ಆಯ್ತು CH4ದು. ಆಕ್ಸಿಜನ್ದು 32, O2ದು 32 ಇರುತ್ತೆ, 32 ಇಂಟು 2 64 ಗ್ರಾಮ್. ಓಕೆ, ಈಗ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ 44 ಗ್ರಾಮ್ ಆಗುತ್ತೆ, ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. H2O, H2O ಏನಿದೆ 18 ಗ್ರಾಮ್ ಇರುತ್ತೆ, ಬಟ್ ಇಲ್ಲಿ 2H2O ಇದೆ, 18 ಇಂಟು 2 32 ಗ್ರಾಮ್ಸ್. ಇಲ್ಲಿ ಟೋಟಲ್ 80 ಗ್ರಾಮ್ ಆಗುತ್ತೆ. ನಾನು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮಾಸ್ ಅನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ CH4 ಮತ್ತೆ 2O2 ಮಾಸ್ ಅನ್ನ ಪ್ಲಸ್ ಮಾಡಿದ್ರೆ ನಮ್ಗೆ 80 ಗ್ರಾಮ್ ಬರುತ್ತೆ. ಸೊ ರಿಯಾಕ್ಟೆಂಟ್ ಮಾಸ್ ಎಷ್ಟಿದೆ, ಪ್ರಾಡಕ್ಟ್ ಅಲ್ಲಿ ಕೂಡ ಅಷ್ಟೇ ಮಾಸ್ ಬಂದಿದೆ. ಮಾಸ್ ಇಲ್ಲಿ ಕ್ರಿಯೇಟ್ ಆಗ್ತಾನೂ ಇಲ್ಲ, ಡಿಸ್ಟ್ರಾಯ್ ಆಗ್ತಾನೂ ಇಲ್ಲ. ಸೊ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ಆರ್ ಡೆಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ದಿಸ್ ಈಸ್ ದ ಲಾ ಆಫ್ ಕನ್ಸರ್ವೇಶನ್ ಆಫ್ ಮಾಸ್. ಮಾಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಡೆಸ್ಟ್ರಾಯ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳುತ್ತೆ. ಥ್ಯಾಂಕ್ ಯು.